ನಾಳೆ ಸಾಂಸ್ಕೃತಿಕ ಮೈಸೂರಿನಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನಾಳಿನ ಸಾಧನಾ ಸಮಾವೇಶ ಏನಿದೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೆತಕ್ಕಂಥ ಸಮಾವೇಶ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಏನು ಅತಿ ಹೆಚ್ಚು ಆಸನ ಉಳ್ಳಂತಹ ಸಾವಿರಾರು ಹೆಚ್ಚು ಜನರು ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಈ ಬಾರಿ ವಿಶೇಷವಾಗಿ ಮೈಸೂರಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಾವೇಶಗಳಾಗಿದೆ. ಆದರೆ ಈ ಸಾಧನಾ ಸಮಾವೇಶ ವಿಶೇಷ ಅಂದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಮಾಡಿರ್ತಕ್ಕಂಥ ರ್ಯಾಂಪ್ ಏನಿದೆ, ಈ ರ್ಯಾಂಪ್ ಮೇಲೆ ನಡೆದುಕೊಂಡು ಬಂದು ಕಾರ್ಯಕರ್ತರು ಅಥವಾ ಅವರ ಏನು ಅಭಿಮಾನಿಗಳೇನಿದ್ರೆ ಅವ್ರಿಗೆ ಒಂದು ಕೈ ಬೀಸುವಂತಹ ವಿಶ್ವಾಸ ಮಾಡುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗೂ ಈ ಒಂದು ಪ್ರಾಂಗಣ ಸುತ್ತಲೂ ಕೂಡ ಈಗಾಗಲೇ LED ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಮಳೆಯ ಸಂದರ್ಭ ಆಗಿಂದನೂ ಕೂಡ ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಏನು ಮಹತ್ವದ ಯೋಜನೆಗಳಾಗಿರುವಂತಹ ಗ್ಯಾರಂಟಿ ಯೋಜನೆಗಳನ್ನು ಏನು ಕಾರ್ಯಕರ್ತರಿಗೆ ಅಥವಾ ಮತದಾರರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ನವಧಾನ್ಯಗಳಲ್ಲಿ ಗ್ಯಾರಂಟಿ ಎನ್ನುವಂತಹ ರೀತಿ ಈಗಾಗಲೇ ನವಧಾನ್ಯಗಳನ್ನು ಬಳಸ್ಕೊಂಡು ಗ್ಯಾರಂಟಿಯನ್ನು ಏನು ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನು ಸೂಚಿಸುವಂತಹ ಒಂದು ಕಲಾಕೃತಿಗಳನ್ನ ಮಾಡಿದ್ದಾರೆ. ಇದ್ರ ಜೊತೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು BJP ಹಾಗೂ JDS ಪಕ್ಷದವರು ಈಗಾಗಲೇ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಬರಿದಾಗಿದೆ ಎನ್ನುವಂತಹ ವಿಚಾರವನ್ನು ಏನು ಹೇಳ್ತಾ ಇದ್ರು. ಹೀಗಾಗಿ ಆ ನಿಟ್ಟಿನಲ್ಲಿ ಅವರ ಟೀಕೆಗಳಿಗೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಸಾಧನಾ ಸಮಾವೇಶವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಮೈಸೂರು ಜಿಲ್ಲೆ ಒಳಗೊಂಡಂತೆ 5,000 ಕೋಟಿ ರೂಪಾಯಿಗಳ ಒಂದು ಯೋಜನೆಗಳು ರೂಪುಗೊಳ್ಳುತ್ತದೆ. ಹಾಗೂ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂತೆ 2,600 ಕೋಟಿಗೂ ಹೆಚ್ಚು ಹಣವನ್ನು ಯೋಜನೆಗಳನ್ನು ಜಾರಿ ತರುವಂತಹ ಮಹತ್ವದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ತವರು ಜಿಲ್ಲೆಯಲ್ಲಿ ಮಾಡುವಂಥ ಮುಖಾಂತರ ನಾಳಿನ ಶಕ್ತಿ ಪ್ರದರ್ಶನಕ್ಕೆ ಮೈಸೂರು ಮಹಾರಾಜ ಕಾಲೇಜು ಮೈದಾನ ಸಜ್ಜುಗೊಳ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಮುಖ್ಯವಾದಂತಹ ವೇದಿಕೆ ಏನಿದೆ, ಈ ಒಂದು ವೇದಿಕೆಯಲ್ಲಿ ನಾಳೆ ACC ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ACCಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ಇಡೀ ರಾಜ್ಯ ಸರ್ಕಾರದಲ್ಲಿರುವಂತಹ ಕ್ಯಾಬಿನೆಟಲ್ಲಿರುವಂತಹ ಪ್ರಭಾವಿ ಸಚಿವರುಗಳು ಒಳಗೊಂಡಂತೆ ಅನೇಕ ಏನು ನಾಯಕರುಗಳು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಸಾಕಷ್ಟು ಜನ ನಾಯಕರುಗಳು, ಜಿಲ್ಲಾಡಳಿತ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಹಳ ಪ್ರಮುಖವಾಗಿ ಈ ಒಂದು ಸಮಾವೇಶ ಏನಿದೆ ಅಥವಾ ಈ ಒಂದು ಕಾರ್ಯಕ್ರಮ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಆಗುತ್ತೆ. ಹಾಗೂ ಟೀಕೆಗಳನ್ನು ಮಾಡುವಂತಹ ವಿರೋಧ ಪಕ್ಷಗಳಿಗೆ ಒಂದು ರೀತಿಯಾದಂಥ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಏನು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಮಟ್ಟದ ಉತ್ತರವನ್ನು ಈ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಉಮೇಶ್ ಜೊತೆ ಯಶಸ್ ಮಾವತ್ತೂರು, ನಿಮ್ಮ ಧ್ವನಿ.